ಜಾಗತಿಕ ಮಟ್ಟದಲ್ಲಿ ತಮ್ಮ ಭವಿಷ್ಯವಾಣಿಗಳ ಮೂಲಕ ಜನರನ್ನ ಆತಂಕಕ್ಕೆ ದೂಡುತ್ತಾ ಇರುವ ಬಾಬಾ ವಂಗಾ ಇದೀಗ ಮತ್ತೆ ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಬಹುತೇಕ ವಂಗಾ ಹೇಳಿರುವ ಭವಿಷ್ಯ ಸುಳ್ಳಾಗಿಲ್ಲ ಎನ್ನಲಾಗ್ತಾ ಇದೆ. ಈ ಮೊದಲು ಕೋವಿಡ್ ಬಗ್ಗೆ ಸಹ ವಂಗಾ ತಮ್ಮ ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಕೊರೋನಾ ಬಂದಿತ್ತು. ಆದರೆ ಇದೀಗ ಬಾಬಾ ವಂಗಾ ಹೇಳಿರುವ ಭವಿಷ್ಯ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದೆ. ಜುಲೈ 5ರಂದು ಭೀಕರ ಅನಾಹುತ ಸಂಭವಿಸಲಿದೆ ಎಂದಿರುವ ವಂಗಾ ಭವಿಷ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಜಪಾನಿನ ಟೋಕಾರಾ ದ್ವೀಪಗಳ ಅಕಾಸುಮಾಜಿ ಪ್ರದೇಶದ ವ್ಯಾಪ್ತಿಯಲ್ಲಿ ಭೀಕರ ದುರಂತಗಳು ಸಂಭವಿಸಲಿವೆ. ಸರಣಿ ಭೂಕಂಪ ಹಾಗೂ ಸುನಾಮಿ ಎದುರಾಗಲಿದೆ. ಭವಿಷ್ಯವಾಣಿಯ ಪ್ರಕಾರ ಜಪಾನ್ ಮತ್ತು ಫಿಲಿಪೈನ್ಸ್ ನಡುವಿನ ಸಮುದ್ರ ತಳದ ಕೆಳಗೆ ಬಿರುಕು ಮೂಡಲಿದ್ದು, ಇದು 2011ರಲ್ಲಿ ಸಂಭವಿಸಿದ ಸುನಾಮಿಯ 3 ಪಟ್ಟು ದೊಡ್ಡದಾಗಲಿದೆ ಎಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದನ್ನ ನಂಬಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಅಲ್ಲದೆ ಈ ಪ್ರದೇಶದಲ್ಲಿ ಹಾರಾಡುವ ಸಾವಿರಾರು ವಿಮಾನಗಳನ್ನು ಸಹ ರದ್ದುಪಡಿಸಲಾಗಿದೆ. ಇನ್ನು ಈ ಭವಿಷ್ಯವಾಣಿಯು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ವಿಶೇಷವಾಗಿ ಪೂರ್ವ ಏಷ್ಯಾದಲ್ಲಿ ಹಾಂಗ್ಕಾಂಗ್, ತೈವಾನ್, ಚೀನಾ, ದಕ್ಷಿಣ ಕೊರಿಯಾಗಳಲ್ಲಿ ಹೆಚ್ಚಾಗಿ ಹರಿದಾಡ್ತಾ ಇದೆ. ಆ ವಿಡಿಯೋ ನೋಡಿರುವ ಜನರು ಕಂಗಾಲಾಗಿದ್ದು, ಅವರಲ್ಲಿ ಆತಂಕ ಮನೆ ಮಾಡಿದೆ. ಇದಕ್ಕೆ ಹಲವಾರು ಬಳಕೆದಾರರು ಇದನ್ನ ನಂಕೈ ಟ್ರಫ್ ಮೆಗಾ ಕ್ವೇಕ್ನ ಭಯಕ್ಕೆ ಲಿಂಕ್ ಮಾಡಿದ್ದಾರೆ. ಜಪಾನ್ನ ಟೋಕಾರಾ ದ್ವೀಪಗಳ ಬಳಿ 330ಕ್ಕೂ ಹೆಚ್ಚು ಭೂಕಂಪಗಳಾಗಿದ್ದಕ್ಕೆ ಮತ್ತು ಕ್ಯುಶುವಿನ ಶಿನ್ಮೋ ಪರ್ವತದ ಮೇಲೆ ಜ್ವಾಲಾಮುಖಿ ಸ್ಫೋಟವೂ ಸಹ ಭಯವನ್ನ ಮತ್ತೆ ಹುಟ್ಟುಹಾಕಿದೆ. ಯಾಕಂದ್ರೆ ಇವು ವಂಗಾ ಹೇಳಿಕೆಯಂತೆಯೇ ನಿರೀಕ್ಷಿಸಲಾಗದ ಸಮಯದಲ್ಲಿಯೇ ಸಂಭವಿಸಿದ್ವು. ಆದ್ರೆ ಇದನ್ನ ಭೂಕಂಪ ಶಾಸ್ತ್ರಜ್ಞರು ತಳ್ಳಿ ಹಾಕಿದ್ರು ಕೂಡ ಜುಲೈ 5 ಸಾರ್ವಜನಿಕರ ಕಳವಳಿಯನ್ನ ಹೆಚ್ಚಿಸಿದೆ.